ಸೊ ಈಗ ನಾವಿರೋದು ಹರಿದ್ವಾರ್. ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಬೇಕು ನಮ್ಗೆ ಹಳೆ ಪಾಪಗಳು ಬೇಡ. ಇದ್ಯಾವ್ದೋ ಸೂಜಿ ಅಂತ ದೋಣಿ ತರ ಕೊಟ್ಟವ್ರೆ, ಚೂರು ಚೆನ್ನಾಗಿದೆ. ಆನೆಸ್ಟ್ ರಿವ್ಯೂ ಶೆಟ್ಟಿ. ಆ ಕಾರ್ನ್ ಹೇಗಿದೆ? ಇವನ ಭವಿಷ್ಯ ಗಿಣಿಯ ಕೈಯಲ್ಲಿ. ಇದು ನಮ್ ತಾನೆ, ನಮ್ಗೇನು ಅರ್ಥ ಆಗಲ್ಲ. ಸೊ ಇದನ್ನ ಬಿಟ್ಟು ಈಗ ನೆಕ್ಸ್ಟ್ ನಮಗ್ ಬೇಕಾಗಿರೋ ಪಾಯಿಂಟ್ ಕೇಳೋಣ. ಇಷ್ಟು ಹಾಲು, ಉಳಿದಿದ್ದು ನೀರು, ಒಂದೆರಡು ಕಾಳು ಟೀ ಪುಡಿ, ಫಿನಿಶ್. ಎಲ್ಲ ಬಿಟ್ಟು ಈ ಬಿಸಿಲಲ್ಲಿ ಕೂತ್ಕೋ ಗಂಗಾರತಿ ನೋಡ್ತಿದೀವಿ. ಏನು ಇದ್ರ ಬಗ್ಗೆ? ಏನಿಲ್ಲ, ಆಶೀರ್ವಾದ. ಏನ್ ನಡೀತಿದೆ? ಏನೇನೋ ಇದೆ ಇಲ್ಲಿ, ಇರಿ ಹೋಗೋಣ ಒಳಗೆ. ಇಲ್ಲಿ ಫುಲ್ ಸ್ವೀಟ್ ಇದೆ. ಕೇಸರಿ ಮಲೆ ಚೆನ್ನಾಗಿಲ್ಲ ಅಂದಿದೆ ಕಾಶಿ. ಇನ್ನೊಂದು ಹೇಳ ಜಾಮೂನು ಹೆಂಗಾಯ್ತಾ? ಮೊಸರು ಬೀಳುತ್ತೆ, ಮೊಸರು ಆದ್ಮೇಲೆ ಅದಕ್ಕೆ ಮತ್ತೆ ಖಾರದ ಪುಡಿ ಬೀಳುತ್ತೆ, ಅದ್ರ ಮಜಾ ನಿಂಗೆ ಏನೋ ಗೊತ್ತು. ಹೌದೌದೌದು. ನಾಳೆ ಇಲ್ಲಿಂದ ರಿಷಿಕೇಶ್ ಕೊಡ್ಬೇಕು. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡೇ 2. ನಾವ್ ಇವತ್ತಿದೀವಿ ಡೇ 2 ಅಲ್ಲಿ. ಗಲ್ಲಿಗಳಲ್ಲಿ ಬೇರೆ ರಾಜ್ಯಗಳಲ್ಲಿ RCB ಟಿ ಶರ್ಟ್ ಹಾಕೊಂಡು ಓಡಾಡೋ ಗತ್ತು, ಸ್ವ್ಯಾಗು, ಅದ್ರಲ್ಲೂ ಬಾಯಲ್ಲಿ ಕೋರೋ ಕನ್ನಡ ಮಜಾನೇ ಬೇರೆ. ಸೊ ಇವಾಗ ಇಲ್ಲಿ ನಾವು ಮಕ್ಕಳಾದ್ರೂ ಇಲ್ಲ ಅವ್ರ ಮಕ್ಕಳಾದ್ರೂ ಗೊತ್ತಿಲ್ಲ. ಕೇಬಲ್ ಕಾರ್ ಹತ್ತ ಹೋಗ್ತಾ ಇದೀವಿ ಮಾನಸದೇವಿ ಟೆಂಪಲ್ಗೆ. ಆಗ್ಲೇ ಹೇಳ್ದಂಗೆ ನಾವು ಮಕ್ಕಳೇ ಆದ್ವಿ. ಕಾರಲ್ಲಿ ಕೂರಕ್ಕೆ 2000 ಕೊಟ್ಟಿದೀವಿ ಗುರು, ಬರೀ 3 ನಿಮಿಷ 6 ನಿಮಿಷಕ್ಕೋಸ್ಕರ. ಆದ್ರೆ ಆ ಮಕ್ಕರ್ ಮಾಡ್ದವನ್ ಆಟೋನ ಇಳ್ಕೊಂಡು ವಾಪಸ್ ಬಂದಾಯ್ತು. ಟಿವಿನ ಹುಡ್ಕೊಂಡು ಎಲ್ಲೆಲ್ಲಿ ಅಲಿತಿದೀವಿ ಅಂದ್ರೆ ಪಾಪ ಫಸ್ಟ್ರೇಟ್ ಆಗ್ಬಿಟ್ಟು ಲಾಯರ್ ಸರ್ ಟೀ ಸಿಕ್ಕಿಲ್ಲ ಅಂತ. ಇಲ್ಲಿ ಬಂದು ಸಿಕ್ಕಿದ್ ನಮ್ದು ಒಂದೇ ಸ್ಟೇ ಆಯ್ತು. ಚೆಕ್ಔಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ರಿಷಿಕೇಶ್. ಅಲ್ಲಿ ಯಾವ್ಯಾವ ತರ ಟ್ರಾನ್ಸ್ಪೋರ್ಟೇಶನ್ ನೋಡ್ಬೇಕು ಎಲ್ಲಾದ್ನೂ ನೋಡಿದ್ವಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಮೊದಲನೇ ದಿನ ಫ್ರೆಶ್ ಅಪ್ ಆಗಿ ಹೊರಗೆ ಬಂದ್ವಿ. ಒಳಗಡೆ ಒಳ್ಳೆ AC ಇದ್ವಿ. ಹೊರಗೆ ಬರ್ತಿದಂಗೆ ಫುಲ್ಲು ಬಿಸಿಲು. ಯಾವ ರೇಂಜಿಗಿದೆ ಅಂದರೆ ಸೊ ನೆಕ್ಸ್ಟ್ ಲೆವೆಲ್ಲು. ನೋಡಿ ಭಯ ಅಂತ ನಾವು ಹೇಳ್ತವ್ರೆ. ಸೊ ಈಗ ನಾವಿರೋದು ಹರಿದ್ವಾರ್. ಹರಿ ಅಂದರೆ ದೇವರು, ದ್ವಾರ್ ಅಂದರೆ ಗೇಟ್ವೇ, ಹರಿದ್ವಾರ್. ಹೌದೌದು, ಇಲ್ಲಿರೋ ಎಲ್ಲ ಆಲೂಗಡ್ಡೆಲ್ಲ ಬದುಕ್ತಾರೆ. ಅದು ಹೆಂಗಪ್ಪ, ತುಂಬ ಕಷ್ಟ. ಇಲ್ಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಸೊ ಈಗ 4 ಗಂಟೆ ಆಗಿದೆ ಟೈಮು. ಹೋಗಿ ದೇವರ ದರ್ಶನ ಒಂದು ರೌಂಡ್ ಮಾಡಿ ಹಂಗೆ ಗಂಗಾ ಆರತಿ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಬನ್ನಿ, ಒಳ್ಳೆ ಕ್ರೌಡ್ ಇದೆ. ಸೊ ಎಲ್ಲಿ ಹೋಗೋದು ಗಂಗಾ ಆರತಿ ನೋಡೋಕ್ಕೆ ಅಂತ ದರ್ಶನ ಮಾಡ್ತಿದ್ವಿ. ರೀಸೆಂಟ್ಲಿ ತಂಗಿ ಬಂದಿದ್ವಿ ಅಂತ ಅವಳೇ ಹೇಳಿದ್ಲು, ಅರ್ಕಿಪುರಿಗೆ ಹೋಗಪ್ಪ ಚೆನ್ನಾಗಿರುತ್ತೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಟ್ ಆದರೆ ಯಾವ ಥರ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಅಲ್ಲಿಗೆ ಹೋಗಿ ನೋಡೋಣ. ಆಟೋ ಇದು ಯಾವ್ದಿದು, ಕಾಶಿಗೆ ಹೋದಾಗ್ಲೂ ಇದೇ ತರ ಆಟೋ, ಇಲ್ಲೂ ಇದೇ ತರ ಆಟೋ. ಬಿಸಿಲು ಮಾತ್ರ ನೆಕ್ಸ್ಟ್ ಲೆವೆಲ್. ಏನ್ ಹೇಳ್ತೀರಾ ಸೆಟ್ರೆ? ನಮ್ಗೆ ಕಾಶಿಲಿ ಗಂಗಾರತಿ ಸಿಗದೆ ಇರೋದು ಎಷ್ಟೊಂದು ಮನ್ಸಿಗೆ ನೋವಾಗಿದೆ ಅಂದ್ರೆ, ಇವತ್ತು ನಡೆಯೋ 7 ಗಂಟೆಗೆ ನಡೆಯೋ ಗಂಗಾ ಆರತಿಗೆ 5 ಗಂಟೆಗೆ ಬಂದು ಕಾಯಷ್ಟು ಫಸ್ಟ್ರೇಟೆಡ್ ಆಗಿದ್ದೀವಿ ಅನ್ಬೋದು. ಆ ರೇಂಜ್ಗೆ ಗಂಗೆ ಆಶೀರ್ವಾದ ಬೇಕು ನಮ್ಗೆ. ಹಳೆ ಪಾಪಗಳನ್ನೆಲ್ಲ ತೊಳ್ಕೊಬೇಕಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಪಾನಿಪುರಿ ಟೈಮ್ ಇದು. ಹೆಂಗಿದೆ ಮಚ್ಚ? ಬೇಡ ಏನೋ ಒಂಥರ ಇದೆಯಂತ. ಹೆಂಗಿದ್ಯಾ? ಬೆಟರ. ಇದ್ಯಾವ್ದೋ ಸೂಜಿ ಅಂತ ದೋಣಿ ತರ ಕೊಟ್ಟವ್ರೆ. ಪಾನಿ ಅಷ್ಟೊಂದು ಚೆನ್ನಾಗಿಲ್ಲ. ಇದು ಒಂದೇ ಸತಿ ಬಾಯಿಗೆ ಹೋಗುತ್ತೆ ನೋಡೋಣ. ಚೂರು ಚೆನ್ನಾಗಿರ್ಲಿಲ್ಲ. ನಮ್ಮ ಕರ್ನಾಟಕದ ಎಷ್ಟೋ ಚೆನ್ನಾಗಿತ್ತು. ದೇವರಾಣೆ ಸ್ವೀಟ್ ಕಾರ್ನ್ ಅಂತ ತಗೊಂಡಾಗುರು 40 ರೂಪಾಯಿ ಕೊಟ್ಟವನೆ. ಅದು ಯಾವತ್ತು ಬೇಯಿಸಿದ ಕಾರ್ನು ಏನೋ ದೇವರಾಣೆಗಳು ಗೊತ್ತಿಲ್ಲ, ಖರಾಬ್ ಆಗಿದೆ. ಆನೆಸ್ಟ್ ರಿವ್ಯೂ ಶೆಟ್ಟಿ. ಆ ಕಾರ್ನ್ ಹೇಗಿದೆ?
ಈ ತರ ಕಾರ್ನೆಲ್ಲ ಯಾರಿಗ್ ಕೊಡ್ಬೇಕು ಗೊತ್ತಾ? ಎಕ್ಸ್ಗಳಿಗೆ ಕೊಡ್ಬೇಕು. ಇವನ ಭವಿಷ್ಯ ಗಿಣಿಯ ಕೈಯಲ್ಲಿ ಇದೀಗ ಬಂದಿದೆ. ಇದು ನಮ್ ತಾನೆ, ನಮ್ಗೇನು ಅರ್ಥ ಆಗಲ್ಲ. ಸೊ ಇದನ್ನ ಬಿಟ್ಟು ಈಗ ನೆಕ್ಸ್ಟ್ ನಮಗ್ ಬೇಕಾಗಿರೋ ಪಾಯಿಂಟ್ ಕೇಳೋಣ. ಯಾವ ಇಯರ್ ಅಲ್ಲಿ ಇದೆ ಕೇಳು ಶಾದಿ ಭಾಗ್ಯ. ಹಾಯ್ ಅಕ್ಷಯ್, ಟೀ ಬಗ್ಗೆ ನಿಮ್ಮ ಆನೆಸ್ಟ್ ರಿವ್ಯೂನ ಹೇಳ್ತೀರಾ? ಟೀನೇ ಅಲ್ಲ ಇದು. ಮಕ್ಳಿಗೆ ಸುಮ್ನೆ ಚಾಯ್ ಅಂತ ಟೀ ಗೊತ್ತಿಲ್ಲ ಇವ್ರಿಗೆ ಹಿಂಗೆ ಮಾಡ್ಬೇಕು ಏನು ಅಂತ. ನೀವು ಹೇಳ್ಬಿಡಿ, ಆಗ್ಲೇ ನಮ್ಮ ಉಡುಪಿ ರೆಕಾರ್ಡ್ ಆಗಿಲ್ಲ, ಅಲ್ಲಿ ಹೇಳ್ಬಿಡಿ, ಅಲ್ಲೇ ಮೈಕ್ ಇದೆ. ಉಡುಪಿ ಸ್ವಾದ ಇಲ್ಲಿ ಇಷ್ಟು ಹಾಲು, ಉಳಿದಿದ್ದು ನೀರು, ಒಂದೆರಡು ಕಾಳು ಟೀ ಪುಡಿ, ಫಿನಿಶ್ ಟೀ. ಸಕ್ಕರೆನೇ ಹೇಗಿದೆ ಟೀ? ಈ ರೇಂಜ್ಗೆ ಹುಡುಗರಿಗೆ ಮಚ್ಚಿಡ ಹೋಗಿದೆ. ಅದೇ ಬರೀ ಟೀ ಕುಡ್ದಿ ನೊಂದ ಯುವಕರ ವತಿಯಿಂದ ಕ್ಯಾಮ್ರಾಮನ್ करम जिसे पुकारे वो पहुंचे गंगा किनारे. ಜೀವನದಲ್ಲಿ ಎಲ್ಲಾ ಬಿಟ್ಟು ಈ ಬಿಸಿಲಲ್ಲಿ ಕೂತ್ಕೋ ಗಂಗಾರತಿ ನೋಡ್ತಿದೀವಿ. ಏನು ಇದ್ರ ಬಗ್ಗೆ? ಏನಿಲ್ಲ, ಆಶೀರ್ವಾದ. ಯಾವ್ದಕ್ಕೋಸ್ಕರ ಇದೆಲ್ಲ? ಮುಂದೆ ಬರ್ಬೋದು ರಿಸಲ್ಟ್ ಮೇ ಬಿ. ಏನ್ ಮಚ್ಚ? ನಾವು 2 ಅವರ್ ಮುಂಚೆ ಹೆಚ್ಚು ಕಮ್ಮಿ ಒನ್ ಅವರ್ ಆಯ್ತು ಹಿಂಗೆ ಕೂತಿದೀವಿ. ಅದ್ರಲ್ಲಿ ಈ ನನ್ ಮಗನ್ ಚೆಕ್ಕೆ ತಡೆಯಕ್ ಆಗ್ತಿಲ್ಲ. ಬಟ್ ಆದ್ರೆ ದೇವ್ರ ಪೂಜೆ ಚೆನ್ನಾಗಿದೆ. ಏನ್ ನಡೀತಿದೆ ವಿನೀತ್? ಏನ್ ನಡೀತಿದೆ? ಚಿಟ್ಟೆ ನೆಕ್ಸ್ಟ್ ಇನ್ನು ಎಲ್ಲೆಲ್ಲಿ ಹೋಗ್ತೀವೋ, ಏನೇನ್ ಮಾಡ್ತೀವೋ? मन पावन हो गंगा में डूबे नहाए, मन रावण जो लहरों में तूने बहाए, जो चला गया वो लौट के फिर ना आए, तेरा कर्म ही है जो संग तेरे ही जाए. मन पावन हो गंगा में डूबे नहाए, मन रावण जो लहरों में तूने बहाए. हर हर गंगे, हर हर गंगे, हर हर गंगे, गंगे, हर हर गंगे, हर हर गंगे, हर हर गंगे, गंगे, हर हर गंगे, हर हर गंगे, हर हर गंगे, गंगे, हर हर गंगे, हर हर गंगे, हर हर गंगे, गंगे. 2 ಅವರ್ ಕಾಯ್ದಿದ್ದು 10 ನಿಮಿಷದ ಆರತಿ ಮುಗೀತು. ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆಕಾಶ್? ಅಕ್ಷಯ್ ಚೆನ್ನಾಗಿತ್ತು. ನದಿ ಅದಾಗಿದೆ, ಬಂದ್ಬಿಟ್ವಿ. ಮುಂದೆ ಬೆಳಗ್ಗೆ ತೋರಿಸ್ತೀವಿ ಮತ್ತೆ. ಅಲ್ಲ ಮಚ್ಚ, ಇಲ್ಲಿ ನೀರು 40 ಡಿಗ್ರಿ ಸೆಲ್ಸಿಯಸ್ ಇರೋ ವಾತಾವರಣದಲ್ಲಿ ನದಿ ಯಾವ ರೀತಿ ಫೋರ್ಸ್ ಅಲ್ಲಿ ಹರಿತಿದೆ ನೋಡ್ಬೇಕು. ಹೌದೌದು, ಸಖತ್ ಫೋರ್ಸ್ ಇದೆ. ಸೊ ಇಲ್ಲಿ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಜನ ನೋಡ್ತಿರ್ಬೋದು ನೀವು. ಅಲ್ಲಿ ನೋಡಿದ್ರು, ಇಲ್ಲಿ ನೋಡಿದ್ರು, ಎಲ್ಲಾ ಕಡೆ ಜನ. ಇಷ್ಟು ಜನ ಕಾದ್ಯ ಆರತಿ ನೋಡಿದ್ರಲ್ಲ, ನೈಸ್. ಹುಣ್ಣಿಮೆಯ ದಿನದಿಂದ ಜೋರಾಗಿ ಹರಿಯುತ್ತಿರುವ ನದಿಗಳು. ಏನ್ ಸ್ಪೀಡ್ ಇದೆ ಅಂದ್ರೆ ನೀರು ಲಿಟ್ರಲಿ ಬೆಂಕಿ. ಚಂದ್ರನು ಹಂಗೆ ಮಿಂಚ್ತಾ ಇದ್ದಾನೆ. ಈಗ ನಾವು ಮೊನ್ನೆ ಬರ್ಬೇಕಾದ್ರೆ ನಮ್ಮನೇಲಿ, ನಿಮ್ಮನೇಲಿ, ನಮ್ಮ ಹುಡುಗರುಗಳು ಎಲ್ಲ ಒಂದ್ ಕಡೆಯಿಂದ ಕಾಲ್ ಮಾಡಿದ್ರು, ಯಾಕೆ ಹೋಗ್ತಾ ಇದೀರಾ, ಸಿಚುವೇಶನ್ ಸರಿ ಇಲ್ಲ ಅಂತ. ಇಷ್ಟು ಜನ ನೋಡಿದ್ಮೇಲೆ ನೀವೇನ್ ಹೇಳ್ತೀರಾ? ಪುನೀತ್ ಬನ್ನಿ.
ಬಟ್ ಆದ್ರೆ ಈ ಮೀಡಿಯಾಗಳನ್ನ ನೋಡ್ಕೊಂಡು ಜನದ ಮಾತು ಕೇಳ್ಕೊಂಡು ನಿಮ್ ಟ್ರಿಪ್ಗಳನ್ನ ನೀವು ಕ್ಯಾನ್ಸಲ್ ಮಾಡ್ಬೇಡಿ. ಏನ್ರಿ ಮೀಡಿಯಾ ಇನ್ನೊಂದು ನಮಗೆ ಟರ್ಬುಲೆನ್ಸ್ ಒಂದೇ ಒಂದು ನಮಗೆ ಫ್ಲೈಟ್ ನಿನ್ನೆಯಿಂದ ಹೇಳ್ತಾ ಇದೀವಿ, ಯಾವ ರೇಂಜ್ ಆಗಿರ್ಬೇಡ ಹೇಳಿ. ಅಡ್ವೆಂಚರ್ ಅಲ್ಲಿಂದಾನೆ ಶುರು ಆಯ್ತು ನಮ್ದು. ಈಗ ಒಳ್ಳೆ ಊಟ ಹುಡುಕ್ಬೇಕು, ಈ ಆಲೂಗಡ್ಡೆ ಗಿಲುಗಡ್ಡೆ ಬಿಟ್ಟು ಏನಾದ್ರು ಒಂಚೂರು ತಿನ್ಬೇಕು ನೆಮ್ಮದಿಯಾಗೆ, ಅದು ನುಡ್ಕೋಣ. ಎಲ್ಲೋದ್ರು ಅದೇ ಇದೆ. ಅಪ್ಪಿ ತಪ್ಪಿ ನೀವೇನಾದ್ರೂ ಹರಿದ್ವಾರಿಗೆ ಬಂದ್ರೆ ಟೀ ಮಾತ್ರ ಕುಡಿಬೇಡ್ರಿ. ಹೋಗೋಣ, ರೋಡ್ ಎಕ್ಸ್ಪ್ಲೋರ್ ಮಾಡೋಣ. ಏನೋ ತುಂಬಾ ಇದೆ, ಬಾ. ಬೇಡ, ಏನೇನೋ ಇದೆ ಇಲ್ಲಿ, ಇರಿ ಹೋಗೋಣ ಒಳಗೆ. ಏನೋ ಇದೆ ಅಂತ ನೋಡ್ತಿದ್ರು, ರೋಡ್ ಇದೆ ತುಂಬಾ ಚಂದಾಗಿ, ಏನೇನೋ ಇರೋ ತರ ಕಾಣಿಸ್ತಿದೆ. ಚೆನ್ನಾಗಿದೆ ಎಲ್ಲ, ವೇಸ್ಟ್ ಇಲ್ಲ. ಇಲ್ಲಿ ಫುಲ್ ಸ್ವೀಟ್ ಇದೆ, ಹೆವಿ ಕ್ರೇಜಿ ಸ್ವೀಟ್ಸ್ ಇದೆ ಇಲ್ಲಿ. ರಬಡಿ ರಬಡಿ ಕೊಡಿ, ರಬಡಿ ಜಿಲೇಬಿ, ರಬಡಿ ಜಿಲೇಬಿ 50 ಗ್ರಾಮ್ ರಬಡಿನ. ಅಪ್ಪಿ ಮಚ್ಚ ಕೇಸರ್ ಮಲೆ ಚೆನ್ನಾಗಿಲ್ಲ ಅಂದಿದೆ ಕಾಶಿ. ಚೆನ್ನಾಗಿದೆ ಮಚ್ಚ, ಚೆನ್ನಾಗಿದೆ, ಚೆನ್ನಾಗಿದೆ ಇದು. ಸೊ ನೀವೇನಾದ್ರೂ ಹರಿದ್ವಾರ ಅಥವಾ ಎಲ್ಲಾದ್ರೂ ಇದ್ರೆ ಜಾಮೂನ್ ವಿತ್ ರಬಡಿ ಮಿಸ್ ಮಾಡದೆ ತಿನ್ನಿ, ಕ್ರೇಜಿ. ಇನ್ನೊಂದು ಹೇಳ್ತೀರೇನೋ? ಹರಿದ್ವಾರಕ್ಕೆ ಬಂದ್ರೆ ಈ ಶಾಪಲ್ಲಿ ಟ್ರೈ ಮಾಡಿ, ರಬಡಿ, ಜಾಮೂನು, ಜಿಲೇಬಿ ಮೂರ್ನು ಟ್ರೈ ಮಾಡಿದ್ವಿ, ಸಕ್ಕತ್ ಟೇಸ್ಟು. ಅಣ್ಣ ಸಗದಾಗಿ ಕೊಟ್ರು, ಥ್ಯಾಂಕ್ಸ್ ಅಣ್ಣ. ಸೊ ನಾವ್ ಈ ರೋಡಿಗೆ ಬಂದಿದ್ದು ಒಳ್ಳೆ ಫುಡ್ ಸ್ಟ್ರೀಟಿಗೆ ಬಂದಂಗ ಆಗೋಯ್ತು. ಬರೀ ಫುಡ್ಡೇ ಇದೆ ಇಲ್ಲಿ. ಬನ್ನಿ ಅವ್ರು ನೋಡಿ, ಫುಲ್ ಬಿಂದಾಸ್ ಆಗವ್ರೆ. ಸೊ ಬನ್ನಿ ಬನ್ನಿ ಬನ್ನಿ, ಇನ್ನಕ್ಕೆ ಇದೆ ಫುಲ್ ಈ ರೋಡು. ಶಾಪಿಂಗು, ತಿನ್ನೋದು, ಜನ ಜನ ಜನ. ಆ ಟ್ಯಾಕು ಈ ಟ್ಯಾಕು ಹೋಗ್ಬೇಡ್ರಿ ಅಂತ ಬೇರೆ ಹೇಳ್ತಿದ್ರು. ಮಿಸ್ ಮಾಡ್ಕೊಂಡಿದ್ರೆ ನಮ್ಗೆ ಲಾಸ್ ಆಗಿರೋದು. ಏಯ್ ಬಾಳ ಎಲ್ಗೋ, ಹೌದಾ? ಏನ್ ಹಂಗ್ ನೋಡ್ತಾ ಇದೀಯ? ಶಾಕ್ ಆಯ್ತಾ? ಹೆಂಗಾಯ್ತಾ? ಇದನ್ನೆಲ್ಲ ನಮ್ ಜಿಮ್ ಟ್ರೈನರ್ ನೋಡೇ ಹೋಯ್ತಾರಂತೆ. ಎಷ್ಟ್ ದಿನ ಆಯ್ತು ಜಿಮ್ ಮಾಡಕ್ ಶುರು ಮಾಡಿ? ತೋರ್ಸೋ ಇಲ್ಲಿ, ಎಷ್ಟ್ ದಿನ ಆಯ್ತು? 90 ಡೇಸ್. ಇನ್ನು ಸಾಯಿ ಏನೂ ಆಗಲ್ಲ. ತಗೊಂಡಿರೋದು ಸ್ವಲ್ಪ ಅದಕ್ಕೆ ಹೇಳ್ಕೊಂಡ್ ಬಂದಿದ್ದಾನೆ, ಇಲ್ಲ ಬ್ರೇಕ್ ಆಗಿ ಆಗತ್ತೆ. ಆಯ್ತು ಆಯ್ತು ಆಯ್ತು, ಸಮಾಧಾನ ಸಮಾಧಾನ, ಹೊಡಿಬೇಡ್ರು. ನೀನ್ ಯಾರ ನಮ್ಗೆ ಊಬ್ಕೊಂಡ್ಬಿಡ್ತೀವಿ ನಿನ್ನ. ಎಷ್ಟ್ ಜನ ಡಾಕ್ಟ್ರು ರುಚಿಗೆ ಹೇಳ್ತೀರಾ? ಕರುಣೆ ಇಲ್ರಿ ಕಣ. ನೋಡಲ್ಲಿ ನೋಡಲ್ಲಿ ಅದ್ರ ಅಂದ ನೋಡು. ಬಿಟ್ಟಿದ್ರ ತಿನ್ಬೇಕಂತ ನೋಡಿ ಇವಾಗ ಅದ್ ನೋಡಲ್ಲಿ. ಈಗ ಅದ್ರ ಮೇಲೆ ಒಂದು ಮೊಸರು ಬೀಳುತ್ತೆ, ಮೊಸರು ಆದ್ಮೇಲೆ ಅದಕ್ಕೆ ಮತ್ತೆ ಖಾರದ ಪುಡಿ ಬೀಳುತ್ತೆ. ಅದ್ರ ಮಜಾ ನಿಂಗೆ ಏನೋ ಗೊತ್ತು. ಹೌದೌದೌದು, ನಾನು ವಿಂಡೋಲ್ ಮಾಡಿಸಿದೆ ಗೊತ್ತಾ? ಕಣಲ್ಲಿ ಪಾನಿಪುರಿ ಅಂಗಡಿ. ಹೌದೌದು, ಇವನು ಎಲ್ಲೋದ್ರು ಅಷ್ಟೇ, ಏನ್ ಮಾಡೋದ್ರಲ್ಲೂ ಡಿಫ್ರೆಂಟ್ ಆಗೇ ಮಾಡೋದು. ಆದ್ರೆ ಇದು ಅದು ಇದು ಅಂತ ಬೇಜಾನ್ ತಿಂದಿದಾಯ್ತು. ನಿಲ್ಸು 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 ನಿಲ್ಸು, ಬ್ಯಾಕ್ ಬ್ಯಾಕ್ ಬಾ. ಪ್ಲೇ ಪ್ಲೇ. ಯಾರವ್ವ ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿತ್ತು. ಈಗ ಅಟ್ಲೀಸ್ಟ್ ರೂಮ್ ಕಡೆ ಹೋಗುವಂತ ಕೆಲಸ ಮಾಡೋಣ. ಇಲ್ಲ ಇನ್ನೂ ತಿನ್ನಕ್ಕೆ ಅನ್ನೋ ಸಿಕ್ಕರೆ ನಮ್ ಶೆಟ್ರು ತಿನ್ಬೇಕಂತ ಅಣ್ಣ. ಅಲ್ಲಿಂದ ರೂಮಿಗೆ ಹೋಗಿ ಎಲ್ಲ ಪ್ಯಾಕ್ ಮಾಡಿಟ್ಟು ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾಳೆ ಇಲ್ಲಿಂದ ರಿಷಿಕೇಶ್ ಕೊಡಬೇಕು. ಹಂಗೆ ಒಂದು ಕ್ಯಾಬ್ ಫೆಸಿಲಿಟಿ ತೊಗೊಳ್ಳೋಣ ಅಂತ, ಯಾಕೆಂದರೆ ಲಗೇಜ್ ಎಲ್ಲ ತುಂಬ ಇದೆ. ಸೋನ್ಪ್ರಯಾಗ್ ಬೇರೆ ಹೋಗಬೇಕು. ಬಸ್ಸಲ್ಲಿ 1000 ಏನೋ ಇದೆ ಪರ್ ಹೆಡು. ಬೆಟರು ಕ್ಯಾಬ್ ಅಂತೇಳಿ ತೊಗೊಳಕ್ಕೆ ಬಂದ್ವಿ. ಇವರು ತಲೆಗೆ ಪಿಚ್ ಹೊಡಿತವ್ರೆ. ಇದೊಂದು ಫಿಕ್ಸ್ ಆದರೆ ಮುಗಿಸ್ಕೊಂಡು ಹೊರಡೋದು. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡೇ 2. ನಾವ್ ಇವತ್ತಿದೀವಿ ಡೇ 2 ಅಲ್ಲಿ, ಹರಿದ್ವಾರಲ್ಲೇ ಇದೀವಿ. ಮಾನಸದೇವಿ ಟೆಂಪಲ್ ಕಡೆ ಹೊರಟಿದೀವಿ. ಟೆಂಪಲ್ಗೆ ಹೋಗ್ತಾ ನಮ್ದು ಯಾವಾಗ್ಲೂ ಇರೋ ತರ ಇರ್ಬೇಕಲ್ಲ, ಜೈ RCB ಅಂತ ಟಿ ಶರ್ಟ್ ಹಾಕೊಂಡು ದೇವಸ್ಥಾನದ ಕಡೆ ಹೊರಟಿದೀವಿ. ಗಲ್ಲಿಗಳಲ್ಲಿ ಬೇರೆ ರಾಜ್ಯಗಳಲ್ಲಿ RCB ಟಿ ಶರ್ಟ್ ಹಾಕೊಂಡು ಓಡಾಡೋ ಗತ್ತು, ಸ್ವ್ಯಾಗು, ಅದ್ರಲ್ಲಿ ಬಾಯಲ್ಕೋರೋ ಕನ್ನಡ ಮಜಾನೇ ಬೇರೆ. ನೆಕ್ಸ್ಟ್ ಈಗ ATM ಹುಡುಕ್ತಾ ಇದೀವಿ. ಇಲ್ಲೆಲ್ಲೂ ಫೋನ್ ಪೇ ಇಲ್ಲ, ತುಂಬಾ 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 ಕಮ್ಮಿ ಫೋನ್ ಪೇ ಇರೋದು. ಸೊ ನೀವೇನಾದ್ರೂ ಈ ಕಡೆ ಬಂದ್ರೆ ಕ್ಯಾಶ್ ಎಷ್ಟಾಗತ್ತೆ ಅಷ್ಟು ಇಟ್ಕೊಬರಕ್ಕೆ ಪ್ರಯತ್ನ ಪಡಿ. ATM ಹುಡ್ಕಕ್ ಹೊರಟಿದೀವಿ. ಸೊ ಇವಾಗ ಇಲ್ಲಿ ನಾವು ಮಕ್ಕಳಾದ್ರೂ ಇಲ್ಲ ಅವ್ರ ಮಕ್ಕಳಾದ್ರೂ ಗೊತ್ತಿಲ್ಲ, 2200 ರೂಪಾಯಿ ಹೇಳಿದ್ರು. ಕೇಬಲ್ ಕಾರು ಪ್ಲಸ್ ಆಟೋ, ನಾವೇ ಪಿಕಪ್ ಡ್ರಾಪ್ ಅಂತ. ನಾವ್ ಅದನ್ನ 2000 ಡೀಲ್ ಮಾಡ್ಕೊ ಬಂದ್ವಿ. ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ, ಹೋಗಿ ನೋಡೋಣ. ಲೇಟು ಶುರು ಆಯ್ತಿದೆ ಆಟೋ ಇಂದ. ಈಗ ಕೇಬಲ್ ಕಾರ್ ಹತ್ತ ಹೋಯ್ತಾ ಇದೀವಿ. ಈಗ ನಾವು ಬರ್ತಾ ಇದೀವಿ ಮಾನಸದೇವಿ ಟೆಂಪಲ್ಗೆ. ಇದು ಕೇಬಲ್ ಕಾರ್ ಹೋಗ್ಬೇಕು, ತುಂಬಾ ಹೈಟ್ ಆಗಿದೆ.
ಸೊ ಕೇಬಲ್ ಕಾರ್ ಇದೆ. ಎಲ್ಲೆಲ್ಲಿ ಏನೇನು ಮಿಸ್ ಆಗಿತ್ತು ಎಲ್ಲ ನಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಆಗಲೇ ಹೇಳ್ದಂಗೆ ನಾವು ಮಕ್ಕರೇ ಆದ್ವಿ. 800 ರೂಪಾಯಿ ಅಷ್ಟೇ ಇರೋದು ಗುರು ಟಿಕೆಟ್ಗೆ. 2,000 ರೂಪಾಯಿ ಈಸ್ಕೊಂಡ. ಆಟೋಗೆ ಬಂದಿದ್ರು 100, 1000 ರೂಪಾಯಿ ಲಾಭ. ಯಾವ ಥರ ಜನ ಗುರು. ಒಂದತ್ರ ಎಲ್ಲಾದರೂ ಯಾವ ಮಾಡ್ತೀವಿ ಆದ್ರೂ ಸೈಕ್ ಎಲ್ಲಾದರೂ ಸೈಕ್. ಏನು ಮಜಾ ಇದೆ ಗುರು. ಚೆನ್ನಾಗಿದೆ. ಈ ಥರ ಸಿಂಗರ್ ಇರ್ಬೇಕಾದ್ರೆ ನಮ್ಗೇನು ತೊಂದರೆ. ಕ್ರೇಜಿ ಆಗಿದೆ ವ್ಯೂ ಒಂಥರ ವೈಭವ. ಏನ್ರಿ ಆಕಾಶ್ ಸಗದಾಗಿದೆ. ಬರ್ತಿತ್ತು ಬಟ್ ಆದರೆ ಮೋಸ ಮಾಡಲಿಲ್ಲ ಅಂದಿದ್ರೆ ಇನ್ನೂ ಬರ್ತಿರೋದು. ಆಗುತ್ತೆ ಬಟ್ ಎಕ್ಸ್ಪೀರಿಯನ್ಸ್. ತಿರ್ಗೋಷ್ಟೊತ್ತಿಗೆ ಬಂದ್ಬಿಟ್ಟು ಮೇಲೆ ಏನೇನು ಬಂದಾಯ್ತು. ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಪಯಣ ರಿಷಿಕೇಶ್ ಕಡೆಗೆ. ಈಗ ಮಾನಸ ದೇವಿ ಟೆಂಪಲ್ಲು. ಎಲ್ಲ ದೇವಿ ಆಶೀರ್ವಾದ ನಮ್ಮ ಮೇಲಿರಲಿ, ನಮ್ಮ ಶಕ್ತಿ ಮೇಲಿರಲಿ, ಆಕಾಶ್ ಅವ್ರ ಮೇಲಿರಲಿ. ಮತ್ತೆ ಒಂದು ನೋಟು, ದೇವಸ್ಥಾನಕ್ಕೆ ಬಂದರೆ ದೇವ್ರನ್ನ ನೋಡಿ ಕೈ ಮುಗಿರಿ ನಿಮ್ಗೆ ಅನ್ಸಿದ್ದು ಹೇಳ್ಕೊಳ್ಳಿ. ಆದರೆ ಪೂಜಾರಿಗಳು ತತ್ತೆಗೆ ದುಡ್ಡು ಹಾಕೋದನ್ನ ಕಂಟ್ರೋಲ್ ಮಾಡಿ. ಇರೋರೆಲ್ಲ ವಸೂಲಿ ಮಾಡೋಕ್ಕೆ ಅವರೇ ಅನ್ಸಿದ್ದನ್ನ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಜೈ ಮಂಗಳಪತೈ ನಮಃ. ಸೊ ಮಾನಸ ದೇವಿ ಹತ್ರ ಬಂದಿದ್ದಾಯಿತು. ಎಲ್ಲರಿಗೂ ನೆಮ್ಮದಿ ಸಿಗಲಿ ಅಂತ ಕೇಳಿದ್ದಾಯಿತು. ತುಂಬ ಶಾಪಿಂಗ್ ಮಾಡೋಕ್ಕಿದೆ ಇಲ್ಲಿ. ಬಟ್ ಇಲ್ಲಿರೋರೆಲ್ಲ ತುಂಬ ದರೋಡೆ ಮಾಡೋರೆ ಅವರೇ. ಹುಷಾರಾಗಿರಿ, ತುಂಬ ಹುಷಾರಾಗಿರಿ. ಕಾರಲ್ಲಿ ಕೂರಕ್ಕೆ 2,000 ಕೊಟ್ಟಿದ್ದೀವಿ ಗುರು. ಬರೀ 3 ನಿಮಿಷ 6 ನಿಮಿಷಕ್ಕೋಸ್ಕರ. ಆದರೂ ಇದು ಮುಗೀತು. ಕೆಳಗೋದ್ಮೇಲೆ ಕಾಣಿಸ್ತೀವಿ. Ladies and gentlemen, welcome to Devbhoomi Uttarakhand Haridwar. Har Har Mahadev. ಆ ಮಕ್ಕರ್ ಮಾಡಿದವನ ಆಟೋನ ಹೇಳ್ಕೊಂಡು ವಾಪಸ್ ಬಂದಾಯಿತು. ನಾವಿಷ್ಟು ಸುತ್ತಿನೇ ನಾವು ಮೋಸ ಹೋಗ್ತೀವಿ ಅಂದರೆ ಫಸ್ಟ್ ಟೈಮ್ ಏನಾದರೂ ಬಂದರೆ ಅವ್ರ ಕತೆ ಏನು ಕತೆ ಶೆಟ್ರೆ ಎಲ್ಲ ಹೋಗಿ. ಸೊ ನೀವು ಓನಾಗೆ ಹೋಗಿ, ಬೇಡಪ್ಪ ನಮಗೆ ಪ್ಯಾಕೇಜು ಆಟೋ ಬಾಡಿಗೆ ಇಷ್ಟು ಹೇಳು ಅಂತ ಕೇಳ್ಕೊಂಡು ಹೋಗಿ ಸಾಕು. ಇಷ್ಟು ಹೇಳ್ತಾ ಈಗ ತಿನ್ನಿ ಮಾಡ್ಕೊಂಡು ರೂಮ್ ಚೆಕ್ಔಟ್ ಮಾಡೋಣ ಅಂತ ಬಂದ್ವಿ. ಮತ್ತದೇ ಆಲೂಗಡ್ಡೆ ತಿನ್ನಬೇಕು. ಮನ್ಸಿಗೆ ನೋವಾಗುತ್ತೆ. ಟೀವ್ನ ಹುಡ್ಕೊಂಡು ಎಲ್ಲೆಲ್ಲಿ ಅಲಿತಿದ್ದೀವಿ ಅಂದರೆ ಪಾಪ ಫಸ್ಟ್ರೇಟ್ ಆಗ್ಬಿಟ್ಟು ಅವ್ರು ಲಾಯರ್ ಸರ್ ಟೀ ಸಿಕ್ಕಿಲ್ಲ ಅಂತ. ಇಲ್ಲಿ ಬಂದು ಸಿಕ್ಕಿದ್ದು ನಮ್ದು ಒಂದೇ ಪೋಹ. ಮಚ್ಚ ಇದು ಅವಲಕ್ಕಿ ಯಾರ ಕಡೆದು? ನಮ್ದಲ್ವಾ ಡಿಶ್ಶು? ನಮ್ದನಾ? ಅದನ್ನು ಪೋಹನ್ ಮಾಡ್ಕೊಂಡವ್ರ. ಇದು ಆನಿಯನ್ ಪರಾಟ. ಸ್ಟೇ ಆಯಿತು, ಚೆಕ್ಔಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ರಿಷಿಕೇಶ್ ಝೋಸ್ಟೆಲ್. ಝೋಸ್ಟೆಲ್ ಅಂದರೆ ಒಂದು ವೈಬು. ನಾವೆಲ್ಲ ಬೇಡ ಅಂದ್ವಿ, ಯಾಕೆಂದ್ರೆ ಅಲ್ಲಿ ಜಾಸ್ತಿ ಇರಲ್ಲ ಅಂದ್ಬಿಟ್ಟು. ಬಟ್ ನಮ್ಮ ಮಹಾಪ್ರಭುಗಳು ಶಕ್ತಿಯವ್ರಿಗೋಸ್ಕರ ಅದನ್ನೇ ಮತ್ತೆ ಚೂಸ್ ಮಾಡಿದ್ದೀವಿ. ಯಾಕೆಂದರೆ ನಾವಲ್ಲಿ ಜಾಸ್ತಿ ಹೊತ್ತು ಇರಲ್ಲ, ಸುಮ್ಮನೆ ಅದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಎನಿವೇಸ್ ಶಕ್ತಿ ಆಸೆನೇ ನಮಗೆ ಮೇಯ್ನು. ಅಲ್ಲಿ ಯಾವ್ಯಾವ ಥರ ಟ್ರಾನ್ಸ್ಪೋರ್ಟೇಷನ್ ನೋಡಬೇಕು ಎಲ್ಲದನ್ನೂ ನೋಡಿದ್ವಿ. ಬೆಂಕಿ. ಎಜುಕೇಷನ್ ಈಸ್ ಅ ಪವರ್ ಗುರು. ಈ ಎಜುಕೇಷನ್ ಇದ್ರೆ ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ನಾವುಗಳೇ ಸಾಕ್ಷಿ. ಚೆನ್ನಾಗಿ ಹೋದ್ರಿ.